ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ SA1 ಸೆಪ್ಟೆಂಬರ್ 2025-26ರಲ್ಲಿ ಮೊದಲಿಗೆ ನಾವು ನೋಡೋಣ ಕ್ವಶನ್ ಪೇಪರು ಕೆ ಆನ್ಸರ್ ಮತ್ತು ಬ್ಲೂ ಪ್ರಿಂಟ್ ಕೂಡ ಇದೆ. 4ರಿಂದ 8ನೇ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮಲ್ಲಿ ಕ್ವಶನ್ ಪೇಪರ್ಗಳು ಸಿಗ್ತವೆ. 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನಾವುಗಳು PDF ಕಳಿಸ್ತೀವಿ ಕಡಿಮೆ ಬೆಲೆಗಳಲ್ಲಿ. ಓಕೆನಾ? ಮೇನಾಗಿ ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡೋಣ. ಎಲ್ಲ ವಿಷಯಗಳಲ್ಲೂ ಕೂಡ ಸಿಗ್ತವೆ. ದೈಹಿಕ ಶಿಕ್ಷಣದ್ದು ಕೂಡ ಕೊಡ್ತೀವಿ. ವಿನ್ಯಾಸದಲ್ಲಿ ಉದ್ದೇಶವಾರು ಅಂಕ ಹಂಚಿಕೆ ಕೊಟ್ಟಿದ್ದೀವಿ, ಪ್ರಶ್ನಾವಾರು ಅಂಕ ಹಂಚಿಕೆಗಳನ್ನು ಕೊಟ್ಟಿದ್ದೀವಿ, ಕಠಿಣತೆ ಮಟ್ಟ ಇದೆ, ಈ ಕಡೆ ಘಟಕವಾರು ಅಂಕ ಹಂಚಿಕೆಗಳನ್ನು ಸಹಿತನೂ ಕೂಡ ಮಾಡಿದ್ದಾರೆ. ಜೊತೆಗೆ ನಿಮಗೆ ನೀಲನಕ್ಷೆಗಳನ್ನು ಕೂಡ ಏನು ಮಾಡಿದ್ದಾರೆ, ಪ್ರೊವೈಡ್ಗಳನ್ನು ಮಾಡ್ತಾರೆ. ಓಕೆನಾ? ಅದಾದ ನಂತರ ಇರ್ತಕ್ಕಂಥದ್ದು ಒಂದು ಶಾಲೆ ಹೆಸರಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೀವಿ. ಆಮೇಲೆ ಮಾಡೆಲ್ ಕೀ ಆನ್ಸರ್ಗಳನ್ನು ಸಹಿತನೂ ಕೂಡ ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಾಡೆಲ್ ಕೀ ಆನ್ಸರ್ನ ಪೇಜನ್ನು ತೋರಿಸ್ತೀನಿ. ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ SA1 ಸೆಪ್ಟೆಂಬರ್ 2025-26 ತರಗತಿ 7 ಅಂಕ 40 ವಿಷಯ ಸಮಾಜ ವಿಜ್ಞಾನ, ಅವಧಿ 90 ನಿಮಿಷ ಅಂತ ಇತ್ತು. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೀಬೇಕಾಗಿತ್ತು. 6 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 6 ಪ್ರಶ್ನೆ 6 ಅಂಕ. ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳನ್ನು ಈ ಗ್ರಂಥದಲ್ಲಿ ಸಂಗ್ರಹಿಸಿದ್ದಾರೆ ಅಂತ ಕೇಳಿದರು, ಖುರಾನದಲ್ಲಿ. ಇನ್ನು ಭಾರತಕ್ಕೆ ಬಂದ ಪ್ರಥಮ ಪೋರ್ಚುಗೀಸ ವೈಸ್ರಾಯ್ ಯಾರು ಅಂತ ಕೇಳಿದರು, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಇನ್ನು ಬಕ್ಸಾರ್ ಕದನ ಯಾರ ಮಧ್ಯೆ ನಡೀತು ಅಂತ ಕೇಳಿದರು, ಮೀರ್ ಕಾಸಿಂ ಮತ್ತು ಬ್ರಿಟಿಷರ ಮಧ್ಯೆ. ಇನ್ನು ಮಂಡ್ಯ ಜಿಲ್ಲೆಯ ಕೃಷಿ ಭೂಮಿಗೆ ನೀರಾವರಿ ಒದಗಿಸುವ ಉದ್ದೇಶದಿಂದ ಇರ್ವಿನ್ ಕಾಲುವೆ ನಿರ್ಮಿಸಿದ ದಿವಾನ ಕೇಳಿದರು, ಸರ್ ಮಿರ್ಜಾ ಇಸ್ಮಾಯಿಲ್. ಇನ್ನು ಅಂತಿಮ ಮನವಿಯ ನ್ಯಾಯಾಲಯ ಯಾವುದು ಅಂತ ಕೇಳಿದರೆ ಸರ್ವೋಚ್ಚ ನ್ಯಾಯಾಲಯ. ಇನ್ನು ಬಹುಪಾಲು ಪುರಾತನ ಕಠಿಣವಾದ ಶಿಲೆಗಳಿಂದ ರಚನೆಯಾದ ಭಾರತದ ಪ್ರಾಕೃತಿಕ ವಿಭಾಗ ಯಾವುದು ಅಂದರೆ ಪರ್ಯಾಯ ಪ್ರಸ್ಥಭೂಮಿ. ಇನ್ನು 1 ಮಾರ್ಕ್ ಕ್ವಶನ್ಸ್ಗೆ ಬರೋಣ. ಇಲ್ಲಿನ ಕೂಡ 6 ಪ್ರಶ್ನೆಗಳನ್ನು ಹಾಕಿದ್ರು. ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ, ಯುರೋಪಿನ ರಾಜರುಗಳ ಮಿಲಿಟರಿಯಲ್ಲಿ ಅಪ್ರತಿಮೆ ಸೇವೆ ಸಲ್ಲಿಸುತ್ತಿದ್ದವರಿಗೆ ನೀಡುತ್ತಿದ್ದ ಸೇವಾ ಮಾನ್ಯತೆಯನ್ನು ಏನಂತ ಕರೀತಿದ್ರು ಅಂತ ಕೇಳಿದರೆ ನೈಟ್ಸ್ ಅಥವಾ ಸರ್ದಾರ. ಇನ್ನು ಬ್ರಿಟಿಷರಿಗೆ ದಸ್ತಕಗಳನ್ನು ನೀಡಿದ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳಿದರು, ಫರೂಕ್ ಸಿಯಾರ. ಇನ್ನು 9 ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಅರ್ಕಾಟ್ ಮತ್ತು ಹೈದರಾಬಾದ್ನಲ್ಲಿ ಜಯ ಸಾಧಿಸಿದವನು ಯಾರು ಅಂತ ಕೇಳಿದರು, ಅರ್ಕಾಟ್ನಲ್ಲಿ ಇಂಗ್ಲೀಷರು, ಹೈದರಾಬಾದ್ನಲ್ಲಿ ಫ್ರೆಂಚರು. ಇನ್ನು ಬ್ರಿಟಿಷ್ ಆಳ್ವಿಕೆಯ ಭಾರತವು ಬಡ ರಾಷ್ಟ್ರವಾಗಿ ಮಾರ್ಪಾಡುಗೊಳ್ಳಲು ಕಾರಣವೇನು ಅಂತ ಕೊಟ್ಟಿದ್ರು, ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಗೋದ್ರಿಂದ ಅಂತ ಬರೆದ್ರೆ ಸಾಕು. ಇನ್ನು ಸರ್ಕಾರದ ಯಾವ ಅಂಗವನ್ನು ರಾಷ್ಟ್ರದ ಕಾವಲುಗಾರ ಅಂತ ಕರಿತೀವಿ, ನ್ಯಾಯಾಂಗ. ಇನ್ನು ಕೇಂದ್ರ ಮಂತ್ರಿಮಂಡಲವನ್ನು ಹೇಗೆ ವಜಾ ಮಾಡ್ತಾರೆ ಅಂತ ಕೇಳಿದರು, ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತುಪಡಿಸುವ ಮೂಲಕ ಅಂತ ಬರೆದ್ರೆ ಸಾಕು. 2 ಅಂಕದ ಪ್ರಶ್ನೆಗಳು, ಒಟ್ಟು 10 ಇದ್ದಾವೆ, ಟೋಟಲಿ 20 ಮಾರ್ಕ್ಸ್. ಇಸ್ಲಾಮಿನ ಬೋಧನೆಗಳನ್ನು ಕೇಳಿದರು. ದೇವನೊಬ್ಬನೇ, ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ. ಪ್ರವಾದಿ ಮೊಹಮ್ಮದ್ ದೇವರ ಪ್ರವಾದಿ, ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ. ಪ್ರತಿಯೊಬ್ಬ ಮುಸಲ್ಮಾನರು ದೇವರ ಸೇವಕನಾಗಬೇಕು, ಪ್ರಾಮಾಣಿಕನಾಗಿರಬೇಕು. ಇನ್ನು ಪುನರುಜ್ಜೀವನಕ್ಕೆ ಕಾರಣಗಳನ್ನು ಕೇಳಿದರು. ವಿಚಾರ ಸ್ವಾತಂತ್ರ್ಯವೇ ಪುನರುಜ್ಜೀವನದ ಪ್ರಧಾನ ಕಾರಣವಾಗಿತ್ತು. ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಆಕ್ರಮಣ, ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ, ಮುದ್ರಣ ಯಂತ್ರದ ಶೋಧ, ಶಿಕ್ಷಣದ ಪ್ರಸರಣ, ಉಳಿಗಮಾನ್ಯ ಪದ್ಧತಿಯ ಅವನತಿ ಅಂತ ಬರೆದ್ರೆ ಸಾಕು. 15ನೇ ಪ್ರಶ್ನೆ, ಪ್ಲಾಸಿ ಕದನಕ್ಕೆ ಕಾರಣಗಳನ್ನು ಕೇಳಿದ್ದಾರೆ. ಈ ಸಿರಾಜನ ಅನುಮತಿ ಇಲ್ಲದೆ ಬ್ರಿಟಿಷರು ಕಲ್ಕತ್ತಾದ ಫೋರ್ಟ್ ವಿಲಿಯಮನ್ನು ಬಲಪಡಿಸ್ತಾರೆ. ಬ್ರಿಟಿಷರು ವ್ಯಾಪಾರದ ರಿಯಾಯಿತಿಯನ್ನು ದುರುಪಯೋಗ ಮಾಡ್ಕೋತಾರೆ. ಬ್ರಿಟಿಷರು ಕುತಂತ್ರ ಮಾಡುತ್ತಿದ್ದಾರೆಂದು ಸಿರಾಜ ಭಾವಿಸ್ತಾನೆ. ಸಿರಾಜ್ನು ಇಂಗ್ಲೀಷರ ಕೋಟೆಗಳ ಸ್ವಾಧೀನ ಒಳಪಡಿಸಿಕೊಡ್ತಾನೆ ಅಂತ ಬರೆದ್ರೆ ಸಾಕು. 16ನೇ ಪ್ರಶ್ನೆ, ಸಾಮಾನ್ಯ ಶಕ 1935ರ ಭಾರತ ಸರ್ಕಾರದ ಕಾಯ್ದೆಯಿಂದಾದ ಬದಲಾವಣೆಗಳೇನು ಅಂತ ಕೇಳಿದರು. ಇಲ್ಲಿ ಭಾರತ ಒಕ್ಕೂಟ ರಚನೆ ಆಗ್ತದೆ, ದ್ವಿಮುಖ ಆಡಳಿತ ಪದ್ಧತಿ ಜಾರಿಗೆ ಮಾಡ್ತಾರೆ ಅಂತ ಬರೆದ್ರೆ ಸಾಕು. 17ಕ್ಕೆ ಹೋಗೋಣ. ಹಲಗಲಿ ಬೇಡ ನಾಯಕರ ದಂಗೆಗಳಿಗೆ ಕಾರಣಗಳನ್ನು ಕೊಡಿ ಅಂತ ಕೇಳಿದರು. ಇಲ್ಲಿ ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಾಸ್ತ್ರ ಕಾಯ್ದೆ. ಈ ಕಾಯ್ದೆಯಂತೆ ಬ್ರೇಡರು ಬ್ರಿಟಿಷರ ಅಪ್ಪಣೆ ಪಡೆಯದೆ ಶಸ್ತ್ರಾಸ್ತ್ರ ಆಯುಧಗಳನ್ನು ಇರಿಸಿಕೊಳ್ಳಬಹುದಾಗಿತ್ತು. ಸ್ವಭಾವತಃ ಶೂರರಾದ ಬೇಡರಿಗೆ ಇದು ನುಂಗಲಾರದ ತುತ್ತಾಯಿತು. ಈ ಕಾರಣಗಳಿಂದಾಗಿ ಘರ್ಷಣೆ ನಡೆದು ಬ್ರಿಟಿಷರು ಬೇಡ ನಾಯಕರ ಮೇಲೆ ದಾಳಿಯನ್ನೇ ಮಾಡ್ತಾರೆ. ಇನ್ನು ಶಾಸಕಾಂಗದ ಕಾರ್ಯಗಳನ್ನು ಕೇಳಿದರು. ಇದು ಒಂದು ರಾಷ್ಟ್ರಕ್ಕೆ ಬೇಕಾದ ಹೊಸ ಕಾನೂನುಗಳನ್ನು ರೂಪಿಸುವ ಮತ್ತು ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಮಾರ್ಪಾಡು ಮಾಡುವ ಮತ್ತು ಅನುಪಯೋಗಿ ಕಾನೂನುಗಳನ್ನು ರದ್ದು ಮಾಡ್ತದೆ ಅಂತ ಬರೆದ್ರೆ ಸಾಕು. 19ನೇ ಪ್ರಶ್ನೆ, ಲೋಕಸಭೆಯ ಅಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ಬರೀರಿ. ಇಲ್ಲಿ ಅಧಿಕಾರ ಮತ್ತು ಕರ್ತವ್ಯಕ್ಕೆ ಬಂದಾಗ ಸದನದಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ತೀರ್ಮಾನಿಸ್ತಾರೆ. ಸದನದಲ್ಲಿ ಶಿಸ್ತು, ಶಾಂತಿ ಮತ್ತು ಸಂಯಮ ಕಾಪಾಡ್ತಾರೆ. ಸರಿಯಾದ ರೀತಿಯಲ್ಲಿ ಚರ್ಚೆ ನಡಿಬೇಕು, ಸರಿಯಾದ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತ ಬರೆದ್ರೆ ಸಾಕು. ಇನ್ನು ರಾಜ್ಯಪಾಲರ ಅರ್ಹತೆಗಳನ್ನು ಕೇಳಿದ್ದಾರೆ. ಒಟ್ಟಾರೆ ಭಾರತದ ಪ್ರಜೆಯಾಗಿರಬೇಕು,
ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು, ಸಂಸತ್ತಿನ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬೇಕು ಅಂತ ಬರೆದ್ರೆ ಸಾಕು. 21 ಭಾರತದ ಕರಾವಳಿ ಮೈದಾನದ ಕುರಿತು ಟಿಪ್ಪಣಿ ಬರೀರಿ ಅಂತ ಕೇಳಿದರು. ಇದು ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಬದಿಗಳು ಕರಾವಳಿ ಮೈದಾನಗಳಿಂದ ಆವರಿಸಿದೆ. ಅದನ್ನೇ ಪಶ್ಚಿಮ ಮತ್ತು ಪೂರ್ವ ತೀರ ಮೈದಾನ ಅಂತಲೇ ಕರೆಯೋದು. ಇನ್ನು ಉತ್ತರ ಅಮೇರಿಕಾದ ನದಿಗಳನ್ನು ಕೇಳಿದರು. ಅದು ಮಿಸಿಸಿಪಿ ಬರ್ತದೆ, ಮಿಸೌರಿ, ಕೋಲ್ರಾಡೋ, ಸೆಂಟ್ ಲಾರೆನ್ಸ್ ಇತ್ಯಾದಿ. ಇನ್ನು 4 ಅಂಕದ 2 ಪ್ರಶ್ನೆಗಳಿತ್ತು. ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲವು ರಾಮರಾಜ್ಯ ಎಂದು ಬಣ್ಣಿಸಿದ್ದಾರೆ, ಚರ್ಚಿಸಿ ಅಂತ ಕೇಳಿದರು. ಮುಖ್ಯವಾಗಿ ಇವರು ಜೆ.ಎನ್. ಟಾಟಾ ಅವರು ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆಗೆ 371 ಎಕರೆ ಭೂಮಿ, 5 ಲಕ್ಷಕ್ಕೂ ಹೆಚ್ಚಿನ ಧನ ಸಹಾಯವನ್ನು ಮಾಡಿದರು. 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ರಚಿಸ್ತಾರೆ. ಮೈಸೂರು ಅರಮನೆಯನ್ನು ಸಾಮಾನ್ಯ ಶಕ 1910ರಲ್ಲಿ ಪೂರ್ಣ ಮಾಡ್ತಾರೆ. ಕೃಷ್ಣರಾಜಸಾಗರ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ. 1911ರಲ್ಲಿ ಸಂಪತ್ ಅಭ್ಯುದಯ ಪರಿಷತ್ನ ಆರಂಭ, ಹಿಂದುಳಿದ ವರ್ಗಗಳಿಗೆ ಆಸ್ಪತ್ರೆಗಳಲ್ಲಿ ವಿಶೇಷ ಪ್ರಾತಿನಿಧ್ಯ, ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತಾಧಿಕಾರ. ಇನ್ನು ಭಾರತದ ನಕ್ಷೆಯನ್ನು ತೆಗಿಬೇಕು, ಪಂಜಾಬ, ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳನ್ನು ಗುರುತಿಸಬೇಕು. ಸೊ ಈ ತನ್ನಾಗಿರ್ತಕ್ಕಂಥ ನಕ್ಷೆ ಇದೆ. ಸೊ ನಮ್ಮಲ್ಲಿ ಆ 4ರಿಂದ 8ನೇ ತರಗತಿಗೆ ಕ್ವಶನ್ ಪೇಪರ್ಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಮತ್ತೆ ಸಿಗ್ತೀನಿ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.